ಎಡವಟ್ಟು ಮಾಡಿದ ವೈದ್ಯರಿಂದಲೇ ರೋಗಿ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಅವಧಿ ಮುಗಿದ ಔಷಧಿ ನೀಡಿ ಎಡವಟ್ಟು ಮಾಡಿದ್ರು ವೈದ್ಯರು. ಪ್ರಶ್ನೆ ಮಾಡಿದ ರೋಗಿಯ ಪೋಷಕರ ವಿರುದ್ಧವೇ ಈಗ ದೂರನ್ನ ದಾಖಲಿಸಿದ್ದಾರೆ. ಹಿರಿಯ ವೈದ್ಯ ಜಿಪಿ ಗೋಪಾಲ್ ರಾಜು ಎಂಬುವರಿಂದ ಈಗ ದೂರು ದಾಖಲಾಗಿದೆ. ಗದಗದ ಶಿರಹಟ್ಟಿ ತಾಲೂಕು ಆಸ್ಪತ್ರೆಯ ವೈದ್ಯರು ಇವರು ಯಾರು ಪ್ರಶ್ನೆ ಮಾಡಿದ್ರೋ ಅವ್ರ ವಿರುದ್ಧವೇ ಈಗ ದೂರು ದಾಖಲಾಗಿರೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುರೇಶ್, ಗದಗದ ಶಿರಹಟ್ಟಿ ತಾಲೂಕು ಆಸ್ಪತ್ರೆಯ ಹಿರಿಯ ವೈದ್ಯರೇ ಈಗ ದೂರನ್ನ ಕೊಟ್ಟಿದ್ದಾರೆ ಅಂತ ದೂರಿನಲ್ಲಿ ಇರುವಂತಹ ಅಂಶದ ಬಗ್ಗೆ ಉಲ್ಲೇಖನ ಮಾಡೋದಾದ್ರೆ? ಹೌದು ಮಧುಸೂದನ್, ಏನು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಇದು ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾಡಿದ್ದು ಎಡವಟ್ಟು ವೈದ್ಯರು ಅಂತ ಏನು ಪೋಷಕರು ಮತ್ತು ರೋಗಿಗಳು ಆರೋಪ ಮಾಡ್ತಾರೆ. ಆದ್ರೆ ಅದೇ ಪೋಷಕರ ವಿರುದ್ಧ ಈಗ ಅದೇ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಈಗ ದೂರು ನೀಡಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಕಳೆದ ಶುಕ್ರವಾರದಂದು ಏನು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಖಾನಾಪುರ ಅನ್ನುವಂಥ ಗ್ರಾಮದ ಆಶಾಬಿ ಅನ್ನುವ ದೊಡ್ಡಮಣಿ ಅನ್ನುವಂಥ ಏನು ಮಹಿಳೆ ಇರ್ತಾರೆ, ಅವರಿಗೆ ಪೀಡ್ಸ್ ಅನ್ನುವಂಥ ಒಂದು ರೋಗ ಬರ್ತಿರುತ್ತೆ. ಸುಮಾರು 8-9 ವರ್ಷಗಳಿಂದ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇರ್ತಾರೆ. ಜೊತೆಗೆ ಇದೇ ಆಸ್ಪತ್ರೆಯಿಂದನೇ ಕೂಡ ಈ ಒಂದು ಮಾತ್ರೆಗಳನ್ನ ಸೇವಿಸ್ತಾ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಮಾತ್ರೆಗಳು ಈ ಒಂದು ಸರ್ಕಾರಿ ಆಸ್ಪತ್ರೆ ಬಿಟ್ರೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಅನ್ನುವಂತ ಮಾತನ್ನ ಆ ಪೋಷಕರು ಮತ್ತು ರೋಗಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಏನು ಶುಕ್ರವಾರದಂದು ಈ ಒಂದು ಮಾತ್ರೆಯನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಈ ಒಂದು ಮಾತ್ರೆಗಳು ಅದನ್ನ ಸೇವನೆ ಮಾಡಿ ಅದಾದ ನಂತರ ಅವರಿಗೆ ಸಾಕಷ್ಟು ಪದೇ ನಿದ್ರೆ ಬರೋದು, ಮತ್ತೆ ನಿತ್ರಾಣ ಆಗೋದು, ಸುಸ್ತಾಗೋದು, ಅಸ್ವಸ್ಥ ಆಗೋದು, ಈ ರೀತಿಯಾದಂತ ಈ ಲಕ್ಷಣಗಳು ಕಂಡು ಬಂದಿದ್ದೇವೆ. ಹೀಗಾಗಿ ಏನು ತಾಯಿ ಮಹಿಳೆಯ ಮಗ ಏನಿದ್ದಾನೆ ಅಸ್ಲಾಂ ಅನ್ನುವಂತ ಮಗ, ಅದನ್ನ ನೋಡಿ ಬಳಿಕ ಆಸ್ಪತ್ರೆಗೆ ಏನು ಇವತ್ತು ನಿನ್ನೆ ಸೋಮವಾರದಿಂದ ದಿನದಂದು ಅದು ಏನು ವೈದ್ಯರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಈ ತರದಂತ ಎಕ್ಸ್ಪೈರ್ ಆದಂತ ಅವಧಿ ಮುಗಿದಿರುವಂತ ಏನು ಮಾತ್ರೆಗಳನ್ನ ಕೊಟ್ಟಿದ್ರಿ, ಹೀಗಾಗಿ ನಮ್ಮ ತಾಯಿಗೆ ರಿಯಾಕ್ಷನ್ ಆಗಿದೆ ಅನ್ನೋಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಮತ್ತೆ ಬೇರೆ ರೀತಿಯಾದಂತ ಈ ರೀತಿಯಾದಂತ ಏನು ಎಕ್ಸ್ಪೈರ್ ಆಗಿರುವಂತ ಮಾತ್ರೆಗಳನ್ನು ಕೂಡ ಅಲ್ಲಿ ಚೆಕ್ ಮಾಡ್ತಾರೆ. ಜೊತೆಗೆ ಆ ವೈದ್ಯಾಧಿಕಾರಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳ ನಡುವೆ ಮತ್ತೆ ಈ ಪೋಷಕರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ವಾಗ್ವಾದ ಕೂಡ ನಡೆಯುತ್ತೆ. ಅದಾದ ನಂತರ ಸಾಕಷ್ಟು ಜನರು ಕೂಡ ಅಲ್ಲಿ ಬೇರೆ ಆರೋಪಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಸರಿಯಾಗಿ ಈ ಒಂದು ಆಸ್ಪತ್ರೆಗೆ ಯಾರು ಸಿಬ್ಬಂದಿಗಳೇ ಬರೋದಿಲ್ಲ, ವೈದ್ಯಾಧಿಕಾರಿಗಳು ಬರೋದಿಲ್ಲ, ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾರೆ, ಜೊತೆಗೆ ಗುಂಡಾ ವರ್ತನೆ ಮಾಡ್ತಾರೆ ಅನ್ನೋಂಥ ಆರೋಪವನ್ನು ಕೂಡ ಅವರು ಮಾಡಿರುವಂತದ್ದು. ಅದಾದ ನಂತರ ಈಗ ವೈದ್ಯಾಧಿಕಾರಿಗಳು ಈ ಒಂದು ಪೋಷಕರ ವಿರುದ್ಧ ಈಗ ಏನು ಶಿರಹಟ್ಟಿಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವಂತದ್ದು. ಅಂದ್ರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಮತ್ತೆ ಜೊತೆಗೆ ಏನು ಅನಧಿಕೃತವಾಗಿ ಏನು ಫಾರ್ಮಸಿ ಒಳಗೆ ಏನು ಪ್ರವೇಶ ಮಾಡಿ ಅಲ್ಲಿ ಫಾರ್ಮಸಿಲಿ ಇರ್ತಕ್ಕಂಥ ಮಾತ್ರೆಗಳನ್ನ ಚೆಕ್ ಮಾಡಿದ್ದಾರೆ, ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ನಮಗೆ ನೋವಾಗಿದೆ, ಹೀಗಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋಂತ ಏನು ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಮಾತ್ರೆಗಳು ಏನು ನಮ್ಮಲ್ಲಿ ಸಿಗೋದಿಲ್ಲ, ಇವು ಬೇರೆ ಕಡೆ ತಂದು ನಮ್ಮ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಉಲ್ಟಾ ಹೊಡಿದ್ದಾರೆ. ಹೀಗಾಗಿ ಈಗ ಅದೇ ಪೋಷಕರು ಆ ವೈದ್ಯಾಧಿಕಾರಿಗಳ ವಿರುದ್ಧ ಕೂಡ ಈ ಒಂದು ಏನು ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೂಡ ಕೌಂಟರ್ ಕೇಸನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಏನು ಈ ರೀತಿಯಾಗಿ ಅವಧಿ ಮುಗಿರುವಂತಹ ಮಾತ್ರೆಗಳನ್ನು ಕೊಟ್ಟಿದ್ರೆ ಅವರಿದ್ದರೂ ಕೂಡ ಕ್ರಮ ಆಗ್ಬೇಕು, ನಾವು ಪ್ರಶ್ನೆ ಮಾಡಬಾರ್ದಾ, ಯಾಕಂದ್ರೆ ಇದು ಸರ್ಕಾರಿ ಆಸ್ಪತ್ರೆ, ಯಾವುದೇ ಖಾಸಗಿ ಆಸ್ಪತ್ರೆ ಅಲ್ಲ, ಮತ್ತೆ ಇವ್ರದ್ದು ಸ್ವಂತ ಆಸ್ಪತ್ರೆ ಅಲ್ಲ. ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ನಡ್ಕೊಂಡ್ರೆ ಇವರು ತಮ್ಮ ಬೇರೆ ಈ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ವೈದ್ಯಾಧಿಕಾರಿಗಳು ಕೂಡ ಬೇರೆ ಕೆಲವೊಂದಿಷ್ಟು ಕ್ಲಿನಿಕ್ ಗಳನ್ನ ಇಟ್ಕೊಂಡು ಇಲ್ಲಿ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಕೂಡ ಮಾಡಿದರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಘಟನೆ ಏನಿದೆ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿರುವಂತದ್ದು ಮಧುಸೂದನ್.